ಅಡ್ವಾಣಿ ಅವರು ಪಾಕಿಸ್ತಾನಿಗೆ ಹೋದ್ರು, ಮೋದಿ ಅವರು ಹೋಗಿ ಪಾಕಿಸ್ತಾನ ಕೇಕ್ ತಿಂದು ಬಂದ್ರು, ವಾಜಪೇಯಿ ಅವರೇ ಪಾಕಿಸ್ತಾನಿಗೆ ಹೋಗಿರ್ತಕ್ಕಂಥ ನಾವಲ್ಲ. ಅಶೋಕ್ ಅಣ್ಣ ಅವರು ಯಾರು ಅವ್ರು ನಮಗೆ ಸಿದ್ದರಾಮಯ್ಯ ಪಾಕಿಸ್ತಾನ ಹೋಗಂತ ಹೇಳಕ್ ಇವ್ರು ಯಾರು? ಊಹಿಸಿ ಆಸ್ ಯು ಗಾಟ್ ಎನಿ ಫಂಡಮೆಂಟಲ್ ರೈಟ್? ಗುಡಿ ಕೆತ್ತವರು ನಾವೇ, ಮೂರ್ತಿ ಕೆತ್ತವರು ನಾವೇ, ನಮಗೆ ಪೂಜೆ ಮಾಡಕ್ ಅವಕಾಶ ಇಲ್ಲಲ್ಲ, ನಮಗೆಲ್ಲ ಪೂಜೆ ಮಾಡಕ್ ಅವಕಾಶ ಮಾಡ್ಕೊಡಿ. ಏನೋ ಸುಮ್ಮನೆ ಕಾಟಾಚಾರಕ್ಕೆ ಓಟ್ಗೋಸ್ಕರ ಓಟಿನ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳ್ರಿ? ಇವರ ಹಿಂದೂಗಳ ಠೇಕೆದಾರ್ರಿ ಇವರು. ಅಡ್ವಾಣಿ ಅವರು ಪಾಕಿಸ್ತಾನಿಗೆ ಹೋದ್ರು, ಮೋದಿ ಅವರು ಹೋಗಿ ಪಾಕಿಸ್ತಾನ ಕೇಕ್ ತಿಂದು ಬಂದ್ರು, ವಾಜಪೇಯಿ ಅವರೇ ಪಾಕಿಸ್ತಾನಿಗೆ ಹೋಗಿರ್ತಕ್ಕಂಥ ನಾವಲ್ಲ. ಇವರಿಗೆ ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಪಾಕಿಸ್ತಾನ ಅಂತ ಹೆಸರು ಹೇಳಿಲ್ಲ ಅಂತಂದ್ರೆ ಊಟನೂ ಜೀರ್ಣ ಆಗಂಗಿಲ್ಲ. ಈ ಪಹಲ್ಗಾಮ್ ಬಗ್ಗೆ ಮಾತನಾಡ್ಬೇಕಲ್ಲ. ಪಹಲ್ಗಾಮ್ನಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಾಯ್ತು? ಈಗ ಬಹಳಷ್ಟು ಡೀಟೇಲ್ ಆಗಿ ಹೋದ್ರೆ ಇನ್ನು 100 ಮಾತಾಡ್ಬೋದು ನಾವು. ಚರ್ಚೆಗೆ ಬರ್ತಾರೆ, ಕೇಳಿ ಅಶೋಕ್ ಅಣ್ಣ ಅವರಿಗೆ. ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ, ಇವತ್ತು ಎಷ್ಟು ಮಟ್ಟಿ ಹಿಂದೂ ಸಂಘಟನೆಗಳು ಈ ರಾಜ್ಯದಲ್ಲಿ ಇವ್ರಲಿಂದ ಹಾಳಾಗಿರ್ತಾ ಇದ್ದಾರೆ ಗೊತ್ತಿದ್ದಾರಾ? ಇವ್ರಲಿಂದ ಎಷ್ಟು ಜನ ಹಿಂದೂ ಸಂಘಟನೆಗಳು ಹಾಳಾಗ್ತದೆ ಇವರಿಂದ ಗೊತ್ತಿದೆಯಾ? ಸುಮ್ಮನೆ ಏನೋ ಬರೋದು ಮಾತಾಡ್ತೀರಿ ಪಾಕಿಸ್ತಾನ, ಅವ್ರಿಗೆ ಪಾಕಿಸ್ತಾನ ಯಾಕೆ? ಇವ್ರು ಯಾರು ಹೇಳಕ್ ನಮಗೆ ಪಾಕಿಸ್ತಾನ ಹೋಗಕ್ಕೆ? ಅಶೋಕ್ ಅಣ್ಣ ಅವರು ಯಾರು ಅವ್ರು ನಮಗೆ ಸಿದ್ದರಾಮಯ್ಯ ಪಾಕಿಸ್ತಾನ ಹೋಗಂತ ಹೇಳಕ್ ಇವ್ರು ಯಾರು? ಊಹಿಸಿ ಆಸ್ ಯು ಗಾಟ್ ಎನಿ ಫಂಡಮೆಂಟಲ್ ರೈಟ್? ಯಾರು ಸುಮ್ಮನೆ ಏನು ಭಾಷೆಗೆ ಮಾತಾಡ್ಬೋದಾ? ಬೇಕಿದ್ರೆ ಇವ್ರಿಗೆ ಹೋಗಿ ಕೇಳಿ ಪಾಕಿಸ್ತಾನಿಗೆ, ಮೋದಿ ಅವ್ರಿಗೆ ಕರ್ಕೊಂಡು ಹೋಗಿ ಇನ್ನೊಂದ್ಸಲ ಕೇಕ್ ತಿಂದು ಬರಕ್ಕೆ ಹೇಳಿ. ಏನೋ ಸುಮ್ಮನೆ ಯಾವಾಗ ಬೇಕಿದ್ದು ಹೋಗಿ ಬರೋದು, ಇವ್ರಿಗೆ ಪಾಕಿಸ್ತಾನಿಗೆ ಹೋಗಿ ಅವ್ರಿಗೆ ಪಾಕಿಸ್ತಾನ ಹೋಗೋಣಕ್ಕೆ ಏನು ಸಮಸ್ಯೆ ಏನಿದೆ ನಿಮಗೆ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಜಸ್ಟ್ ಬಿಕಾಸ್ ಯು ವಾಂಟ್ ಟು ಕಮ್ ಅಂಡ್ ಟಾಕ್ ಎನಿಥಿಂಗ್ ವಾಟ್ ಎವರ್ ಯು ವಾಂಟ್ ಟು ಟಾಕ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್. ಏನು ಕಾರಣ ಏನ್ರಿ ಚೀಫ್ ಮಿನಿಸ್ಟರ್ಗೆ ನೀವು ಹೋಗಿ ಪಾಕಿಸ್ತಾನ ಹೋಗಂತ ಹೇಳಕ್ಕೆ? ಏನು ಕಾರಣ ಏನು? ನೀವು ಕೇಳ್ಬೇಕಿಲ್ಲ, ವಾಟ್ ಇಸ್ ದ ರೀಸನ್? ಇವರಿಂದ ಹಿಂದೂಗಳು ಹಾಳಾಗೋಗಿದಾರಲ್ಲ, ಇವ್ರು ಹೋಗ್ಬೇಕು, ಈ ದೇಶ ಬಿಟ್ಟು ಇವ್ರು ಹೋಗ್ಬೇಕು. 10 ವರ್ಷ ಆಗಿದೆ, ಹಿಂದೂ ತೊಂದರೆ ಅಂತ ಇವ್ರು ಹೇಳ್ತಿದಾರೆ ತಾನೆ. ಹಿಂದೂ ಕತ್ತರೆ ಮೇತ್ ಅಂತ ಹೇಳೋರು ಯಾರು ಹೇಳ್ತಿದಾರ್ರಿ? ಅದು ಬೇರೆ ಬಿಡ್ರಿ, ಕಾಂಗ್ರೆಸ್ ಓಲೈಕೆ ಇವ್ರೇನ್ ಬೇರೆ ಮಾಡ್ತಾ ಇದಾರೆ. ಇವ್ರು ಯಾರು ಓಲೈಕೆ ಮಾಡ್ತಾ ಇದಾರೆ? ಇವ್ರದ್ದು ಯಾರು ಓಲೈಕೆ ಮಾಡ್ತಾ ಇದಾರೆ ಅಂತ ಇವ್ರು? ಏನ್ ಮುಸಲ್ಮಾನರಿಗೆ ಏನ್ ಓಲೈಕೆ ಮಾಡ್ತೀವಿ ನಾವು? ಈ ದೇಶದ ಸಂವಿಧಾನ ಇದೆ, ಸಂವಿಧಾನ ಪ್ರಕಾರ ಇದ್ದಾರೆ. ಓಲೈಕೆ ಮಾಡಕ್ಕೆ ಏನಿದ್ದಾರೆ? ಸುಮ್ನೆ ಇವ್ರು ಹೇಳ್ಬಿಟ್ರೆ ಇವ್ರು ಹೇಳೋದ ಅರ್ಥ ಆಯ್ತಾಗ್ಲಲ್ಲ. ಓಲೈಕೆ ಮಾಡ್ತಾರೆ ಏನ್ರಿ ಓಲೈಕೆ ಮಾಡಿದೀವಿ? ಬೇರೆ ಕೆಲಸ ಇಲ್ಲ ಅವ್ರಿಗೆ ಹೇಳಕ್ ಬಿಟ್ರೆ. ಪ್ರತಿ ಸದಕ್ಕೂ ಬರೋದು ಮುಸಲ್ಮಾನರಿಗೆ ಹೋಲಿಕೆ ಮಾಡ್ತಾರೆ. ಏನು ಹೋಲಿಕೆ ಮಾಡಿದೀವ್ರಿ? ಈ ದೇಶದ ಸಂವಿಧಾನದಲ್ಲಿ, ಕಾನೂನಲ್ಲಿ ಏನು ಪ್ರಾವಿಷನ್ ಇದೆ ಅದ್ರ ಪ್ರಕಾರ ಇದೀವಿ ನಾವು. ಕಾಂಗ್ರೆಸ್ ಪಕ್ಷ ಎಲ್ಲರ ಸರ್ವಧರ್ಮನ ನೋಡ್ಕೊಂಡು ಹೋಗ್ತಕ್ಕಂಥ ಪಕ್ಷ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಸಣ್ಣ ಪಂಗಡಗಳಿಗೆ, ಐಂದ ವರ್ಗಗಳಿಗೆ, ಎಲ್ಲ ವರ್ಗಗಳಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸುಮ್ಮನೆ ಅಗಲಾಲ ಬರೋದು, ಮುಸ್ಲಿಂ ಓಲೈಕೆ ಮಾಡ್ತೀವಿ. ಏನ್ರಿ ಮುಸ್ಲಿಂ ಓಲೈಕೆ ಮಾಡಿವಿ? ಈ ದೇಶದಲ್ಲಿ, ಈ ದೇಶ ಎಷ್ಟು ಹಿಂದೂಗಳದ್ದು ಐತೆ ಅಷ್ಟೇ ಮುಸ್ಲಿಮಾನರದು ಕೂಡ ಈ ದೇಶ ಐತೆ. ಸಿಖ್ ಅವ್ರದ್ದು ಕೂಡ ಅಷ್ಟೇ ಐತೆ, ಇಸಾಯಿದವ್ರದ್ದು ಅಷ್ಟೇ ಐತೆ, ಕ್ರಿಶ್ಚಿಯನ್ ಅವ್ರದ್ದು ಅಷ್ಟೇ ಐತೆ. ಈ ದೇಶ ಎಲ್ಲರಿಗೂ ಸಮಪಾಲೈತೆ. ಏನು ಅಗಲಾಲ ಬರೋದು ಇದು ಬಿಟ್ರೆ ಬೇರೆ ಚರ್ಚೆ ಇಲ್ಲೇನ್ರಿ? ದೇರ್ ಇಸ್ ನೋ ಅದರ್ ಕ್ವಶನ್ ಅಪಾರ್ಟ್ ಫ್ರಮ್ ಆನ್ಸರಿಂಗ್ ದ ಸೇಮ್ ಕ್ವಶನ್. ಕೆಲಸ 10 ವರ್ಷ ಆಗಿದೆ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲಿ ಬಂದು, ಬೇರೆ ಏನ್ ಮಾತಾಡ್ತಾರೆ ಹೇಳ್ರಿ? ಈ ದೇಶ 10 ವರ್ಷ ಆಯ್ತು ಮೋದಿ ಸಾಹೇಬ್ರ ಕೈಯಲ್ಲಿ ಕೊಟ್ಟಿದೀವಿ. ಏನ್ರಿ ಚರ್ಚೆ ಇದೆ ಬೆಳಗ್ಗೆ? ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ? ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನಾರ ಇದೆಯಾ? ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ವೆಂಟ್ ಆಗಿದೆ ಚರ್ಚೆ ಇದೆಯಾ? ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿದ ಚರ್ಚೆಗಳಿದಾವ? ದಿನಾ ಬೆಳಿಗ್ಗೆ ಇದ್ರೆ ಬರೀ ಇದೇನಾ? ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳಿದಾವೆ, ಬರೇ ಮುಸ್ಲಿಮಾನು, ಪಾಕಿಸ್ತಾನ್. ಈಗ MP UP ನಾಗೆಲ್ಲ ಏನ್ ನಡೀತಾ ಇದೆ ಅಂತೆ? MP UP ನಲ್ಲಂತೂ ಬಿಜೆಪಿ ಇದೆಯಲ್ಲ, ಅಲ್ಲಿ ಏನ್ ನಡೀತಾ ಇದೆ ಅಂತೆ? ಮತ್ತೆ ಅಲ್ಲಿನ ಜನ ಇಲ್ಲಿ ಯಾಕೆ ಬರ್ತಾ ಇದಾರೆ? ಕರ್ನಾಟಕಗಳಿಗೆ, ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ? ಏನ್ ಪ್ರಾಬ್ಲಮ್ ಏನು ಇವರಿಗೆ? ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸಲ್ಮಾನ ಪಾಕಿಸ್ತಾನ. ಇವ್ರು ಹಿಂದೂಗಳಿಗೆ ಏನ್ ಸಹಾಯ ಮಾಡಿದಾರೆ? ಇವ್ರು ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವ್ರ ಹಿಂದೂಗಳು ಕೊಡಕ್ಕೆ ಹೇಳ್ರಿ. ಇವ್ರು ಸೌಕಾರ ಹಿಂದೂಗಳು ಏನಾದಾರೆ, ಬಡವ್ರ ಮಂತನ ಏನಾದಾರ, ಶೋಷಿತ ವರ್ಗಗಳು, SC STಗಳು, ಅಲ್ಪಸಂಖ್ಯಾತರ ಜೊತೆಗೆ ಇನ್ನ ನಮ್ಮ 5 ವರ್ಗದ ಸಣ್ಣ ವರ್ಗಗಳು ಏನದವಲ್ಲ, ಕೊಡ ತೊಣದ್ ಮಾಡಕ್ ಸ್ಟಾರ್ಟ್ ಮಾಡಿ ಕೇಳ್ರಿ. ಮದುವೆಗಳು ಮಾಡ್ಕೊಳಕ್ ಕೇಳ್ರಿ. ಹಿಂದೂ ಪರ ನಿಮ್ಗೆ ಇದೆಯಲ್ಲ, ಎಲ್ಲ ಗುಡಿಗಳು ನಮಗೆ ಬಿಟ್ಕೊಡಕ್ ಹೇಳಿ. ಸಣ್ಣ ಸಮುದಾಯಗಳು ಯಾರಿದಾರಲ್ಲ, ಗುಡಿಗಳು ಕಟ್ಟದವ್ರು ನಾವೇ, ಗುಡಿ ಕೆತ್ತವ್ರು ನಾವೇ, ಮೂರ್ತಿ ಕೆತ್ತವ್ರು ನಾವೇ. ನಮಗೆ ಪೂಜೆ ಮಾಡಕ್ ಅವಕಾಶ ಇಲ್ಲಲ್ಲ, ನಮಗೆಲ್ಲ ಪೂಜೆ ಮಾಡಕ್ ಅವಕಾಶ ಮಾಡ್ಕೊಡಿ. ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಅಂತ ಮಾತನಾಡ್ತಿದ್ರೆ, ನೀವು ಇವತ್ತು ಹಿಂದೂರ ಬಗ್ಗೆ ಮಾತನಾಡ್ತಿದ್ರಿ. ನೀವೆಷ್ಟು ಗುಡಿಗಳು ಕಟ್ಸಿದಿರಿ? ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. 70 ವರ್ಷದ ಅವಧಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು? ಇವ್ರೇನ್ ಮಾಡಿದ್ದಾರೆ? ಒಂದು ಗುಡಿಗಳು ಕಟ್ಸಿಲ್ಲ, ಒಂದು ಗುಂಡಾರು ಕಟ್ಸಿಲ್ಲ, ಒಂದು ಡ್ಯಾಮ್ ಕಟ್ಸಿಲ್ಲ. 10 ವರ್ಷದಲ್ಲಿ ಯಾವ್ದೊಂದು ಡ್ಯಾಮ್ ಕಟ್ಸಿದಾರೇನ್ರಿ? ಯಾವ್ದೊಂದು ಡ್ಯಾಮ್ ಕಟ್ಸಿದಾರ? ದಿನಾ ಬೆಳಿಗ್ಗೆ ಇದ್ರೆ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ. ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರಿ? ಆಸಿಂ ಪ್ರೇಮ್ಜಿ ಯಾವ ಕಮ್ಯುನಿಟಿ ಅವರು?
2 ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು? ಆಸಿಂ ಪ್ರೇಮ್ಜಿ ಯಾರು? ಆಸಿಂ ಪ್ರೇಮ್ಜಿ ಯಾರ್ರಿ? ಇಂಥವೆಲ್ಲ ಉದಾಹರಣೆಗಳಿಲ್ಲ. ಸುಮ್ಮನೆ ಎಲ್ಲ ತಗೊಳೋದು, ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು. ಆಮೇಲೆ ಅಷ್ಟೇ ನಿಮಗೆ ನೋವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತೇನ್ರಿ ಈ ದೇಶದಲ್ಲಿ? ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು 4.5 ಮಿಲಿಯನ್ ಜನ ಇದ್ದಾರೆ. ಸುಮಾರು 50 ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಇದ್ದಾರೆ. ಅವ್ರು ಯಾರು ಹೇಳ್ತಾ ಇದ್ರು, ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಿರ್ತಕ್ಕಂಥ ಕೇಳಿದೆ. ಹೌದಾ? ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕ್ರಿ ಮುಸ್ಲಿಂ ಅಂಗಡಿಗೆ ಹೋಗ್ಬಾರ್ದು ಅಂದ್ರೆ, ನೀವು ಮಿಡ್ಲ್ ಈಸ್ಟ್ ಇಂದ ಆಯಿಲ್ ಖರೀದಿ ಮಾಡ್ತಿರಲ್ಲ, ದೇಶದ 50% ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿಯಿಂದ ಖರೀದಿ ಮಾಡ್ತಿದ್ದೀವಿ. ಇದಕ್ಕೆ ಏನ್ ಮಾಡ್ಬೇಕೀಗ? ನಮ್ಮ ದೇಶದ ಸುಮಾರು 50 ಲಕ್ಷ ಜನ ಯುವಕರು ಮುಸ್ಲಿಂ ದೇಶದಲ್ಲಿ ಇವಾಗ ಏನ್ ಮಾಡ್ಬೇಕು? ವಾಪಸ್ ಕರೀತಾರೆ ಅವ್ರಿಗೆ. $50 ಬಿಲಿಯನ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ. $50 ಬಿಲಿಯನ್ ಈಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಈಗ ವಾಪಸ್ ಕರೀತಾರೆ ಅವ್ರಿಗೆ. ಏನೋ ಸುಮ್ಮನೆ ಕಾಟಾಚಾರಕ್ಕೆ ಓಟ್ಗೋಸ್ಕರ ಓಟಿನ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳ್ರಿ? ಇವ್ರ ಹಿಂದೂಗೆ ಠೇಕೆದಾರ್ರಿ ಇವರು? ಹಿಂದೂಗಳು ಠೇಕೆದಾರ್ರಿ ಏನ್ರಿ ಇವರು? ಯಾರು ಕೊಟ್ಟಿದ್ದಾರೆ ಇವ್ರಿಗೆ ಅಧಿಕಾರ? ಏನ್ ಬೇಕಿದ್ರೆ ಮಾತನಾಡಕ್ಕೆ? ಏನ್ ಬೇಕಿದ್ ಬರೋದು? ಮುಖ್ಯಮಂತ್ರಿ ಪಾಕಿಸ್ತಾನ ಹೋಗಂತ ಹೇಳ್ತಾರ. ಪಾಕಿಸ್ತಾನ ಹೋಗಿ ಕೇಕ್ ತಿಂದವ್ರು ಇವರು. ನರೇಂದ್ರ ಮೋದಿ ಅವರು ಹೋಗಿ ಕೇಕ್ ತಿಂದವ್ರು ಪಾಕಿಸ್ತಾನ, ನಾವಲ್ಲ, ಕಾಂಗ್ರೆಸ್ನವರಲ್ಲ. ದಯಮಾಡಿ ಟೆಲ್ ದಮ್ ನಾಟ್ ಟು ಸ್ಪೀಕ್ ಸಚ್ ಥಿಂಗ್ಸ್. ಇಡೀ ದೇಶದಲ್ಲಿ ಇದೇ ಇರ್ತಕ್ಕಂಥ ವ್ಯವಸ್ಥೆ. ಇಡೀ ದೇಶದಲ್ಲಿ ಈ ವ್ಯವಸ್ಥೆ ಬಿಟ್ಟರೆ ಬೇರೆ ವ್ಯವಸ್ಥೆ ಇದೆ. ಇದು ಪೆಹಲ್ಗಾಮ್ನಾಗ ಬಂದ್ರಲ್ಲ, ಪಾಕಿಸ್ತಾನವ್ರು ಹೆಂಗ್ ಬಂದ್ರಿ ಪೆಹಲ್ಗಾಮ್ನಾಗ? ಮತ್ತೆ ಯಾರು ಚರ್ಚೆ? ಇದಕ್ಕೆ ಯಾರು ಚರ್ಚೆ ಯಾರು ಮಾಡ್ಬೇಕು? ಅಲ್ಲೋಗಿ ಹೋರಾಟ ಮಾಡಕ್ ಹೇಳ್ರಿ. ಈಗ ಸತ್ತೋರು ಯಾರು? ಪೆಹಲ್ಗಾಮ್ನಾಗ ಸತ್ತೋರು ಯಾರು? ಹಿಂದೂಗಳಲ್ವಾ? ಪಾಕಿಸ್ತಾನವ್ರಿಗೆ ಇವತ್ತವ್ರಿಗೆ ಹಿಡಿದ್ರ ನೀವು? ಹಿಡಿದ್ರ ಪಾಕಿಸ್ತಾನ ಅವ್ರಿಗೆ? ಯಾಕೆ ಹಿಡಿದಿಲ್ಲ ಮತ್ತೆ? ಯಾಕೆ ಹಿಡಿದಿಲ್ಲ ಮತ್ತೆ? ಇದ್ರ ಬಗ್ಗೆ ಚರ್ಚೆ ಬೇಡ. ಎಲ್ಲೋ ಒಂದು ಏನೋ ಸಣ್ಣ ಗಲಾಟೆಗಳಾಗ್ಬಿಟ್ರೆ ಹಿಂದೂ ಮುಸ್ಲಿಂ ಬಹಳ ಹಿಂದೂ ಬಗ್ಗೆ ಬಹಳ ಪ್ರೀತಿ ಇದೆ ಅವರಿಗೆ. ಹಂಗಿದ್ರೆ ಮಾಡಕ್ ಹೇಳ್ರಿ. ಅನ್ಟಚಬಿಲಿಟಿ ಐತೆ, ಅದನ್ನ ಒದ್ದೋಡ್ಸಕ್ ಹೇಳ್ರಿ. ಸಣ್ಣ ಸಮಾಜಗಳಿಗೆ, ದೊಡ್ಡ ಸಮಾಜಗಳು ಮದುವೆ ಮಾಡಿಸ್ರಿ. ಯಾರ್ಯಾರು ಸೌಕಾರ ಹಿಂದೂಗಳಿದಾರೆ ಎಲ್ಲ ಬಡವರಿಗೆ ನಿಮ್ಮ ಆಸ್ತಿಗಳು ಹಂಚ್ರಿ. ಯಾಕೆ ಮಾಡಬಾರ್ದು ನೀವು? ನಿಮ್ಮ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಇದಾವಲ್ಲ, ಸಣ್ಣ ಹಿಂದೂ ಸಮಾಜಗಳು ಫ್ರೀ ಸೀಟ್ಗಳು ಕೊಡ್ರಿ. ಯಾಕೆ ಕೊಡಬಾರ್ದು? ನೀವು ಹೇಳ್ತಾರಲ್ಲ ಬಡ ಹಿಂದೂ ಬಗ್ಗೆ ಮಾತನಾಡ್ತಿರಲ್ಲ, ಮಾತಾಡಲ್ಲ. ಇದ್ರ ಚರ್ಚೆ ಮಾತಾಡೋದು ಬರ್ರಿ. ಆಗಲ್ಲ ಬರೋದು ಹಿಂದೂ ಮುಸ್ಲಿಂ ಹಿಂದೂ ಪಾಕಿಸ್ತಾನ ಅಂತ ಹೇಳಿದ್ಬಿಟ್ರೆ ಬೇರೆನಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.